ಊಟ ಮಾಡಿದ್ರ ಹಾಕ್ಕೊಬೇಕು. ಈಗ ನೀವು ಓಕೆ ಓಕೆ ಕಿತ್ತು ಬಾಯಲ್ಲಿ ಹಾಕ್ಕೊಬೇಕು. ಓಕೆ ಅದು ಇದಾಗ್ಬೇಕು ನನಗೆ. ಸ್ಟ್ರಗ್ಲಿಂಗ್ ಇರಲಿ ಆಮೇಲೆ ಮಾಡಿದ್ರೆ ಇವರು ಹೇ ನೆಲದಾಗ ಹಾಕು ಅಂತಾರೆ. ಹೇಳ ಇನ್ನು ಕೊಟ್ಟು ತೋಡಗ ಮಣಿ ಮನೆ ಸ್ವಲ್ಪ ಓರ್ಲಾಪ್ ಸ್ವಲ್ಪ ಹಿಂದೆ ಬನ್ನಿ. ಮಗ ಬಿಟ್ಟು ಮುಂದೆ ಹೋಗ್ಬಿಡ್ತಾನೆ. ಕೃಷ್ಣ ಸ್ವಲ್ಪ ನೀನ್ ರೈಟ್ ಇರಪ್ಪ. ರೋಲಿಂಗ್ ಸರ್. ಆಕ್ಷನ್. ಅಲ್ಲಿ ಸಿಕ್ತು ಅಲ್ಲಿ ಕೈ ಅಲ್ಲಿ ನೋಡಿ ಅಲ್ಲಿ ಕೈ. ಏಯ್ ಹಿಡಿದು ಬಿಸಾಕವನ್ನ. ಕರೆಕ್ಟ್. ಓಕೆ ಓಕೆ ಫಸ್ಟ್ ಇದು ಹೊಡೆದಾಯ್ತು. ಈಗ ಪ್ರಭಾ ಬಂದು ಕ್ಯಾಚ್ ಇದು ಇಟ್ಕೊಳ್ಳಿ. ಆಕ್ಷನ್ ಇಲ್ಲ. ಹೊಡೆದೇ ಬಿಡಿ. ಈಗ ಬರ್ಬೇಕು. ಈಗ ಯಾರು ಪ್ರಿನ್ಸಿಪಲ್ ಬರ್ತಾ ಇದ್ದಾರೆ. ಓಕೆ. ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಸೆಂಟಿಮೆಂಟ್ ಫಿಕ್ಸು, ಗೌರವ ವೆಂಕಟೇಶ್ವರ ಸಿನಿಮಾದಲ್ಲಿ ಆಕ್ಷನ್ ಫಿಕ್ಸ್. ಬರೋರೆಲ್ಲ ಇನ್ನೊಂದ್ ಕಡೆ ಬರ್ತಾರೆ. ಚೆನ್ನಾಗಿ ಕಾಣೋದು ನಾನೊಬ್ಬ, ನನ್ನ ಸರಿಯಾಗಿ ತೋರಿಸಿ ಅಂತ ನಾನು ಬಟ್ ಅವ್ರಿಗೆ ಮಾರ್ಕೆಟ್ ಡೈಲಿ ಮುಖ ತೊಳಿತೀನಿ ನಾನು. ಹಾಗಾದ್ರೆ ಬೇರೆಯವ್ರು ಏನು ತೊಳಿತಲ್ಲ ನಿಲ್ವಾ? ನಾನು ಮುಖ ತೊಳಿತೀನಿ, ನಾನು ಹೇಳಿದೆ. ಅವ್ನು ಪಕ್ಕದಲ್ಲಿರೋರಿಗೆ ಪ್ರಭಾಕರ್ ಕೊಡ್ತಾರೆ ಈಗ ಒಂದೆರಡು. ಬೇರೆಯವ್ರು ತುಡಿಲಿ ಅಂತ ಫೈಟ್ ಐತೆ, ಇನ್ನು 2 ಫೈಟ್ ಐತೆ ನಿಮ್ ಜೊತೆಗೆ. ಅವಾಗ ತಗೊಂಡು ನೋಡ್ಕೋತಾರೆ ಅವ್ರು ಬಿಡ್ರಿ. ಎಷ್ಟು ಆಕ್ಷನ್ ಸಿನಿಮಾ ಇದು. ಅಲ್ಲ ಒಂದು ಸ್ವಲ್ಪ ಒರಿಜಿನಾಲಿಟಿ ಇರಲಿ ಫೈಟಲ್ಲಿ ಸ್ವಲ್ಪ. ಮಂಗಳೂರಲ್ಲಿ ಫೈಟ್ ಐತೆ. ಅದು ಒಬ್ಬ ಅಲ್ಲ ಅವ್ರು ನಾವೆಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಈ ಅಣ್ಣ ಬೇರೆಯವ್ರ ತಾವು ಅದೇ ತಿಂದು ಕಷ್ಟಪಟ್ಟು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ. ಇವರು ಬೇರೆಯವ್ರ ಮನೆ ಒಡೆದಾಕಿ, ಬೇರೆಯವ್ರು ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವ್ರು ಇವರು. ಅಂದ್ರೆ ಫೈಟ್ ಮಾಸ್ಟರ್. ಅದು ಇದು ಬ್ಲಾಸ್ಟ್ ನಾನು ಎಂಟ್ರಿಗೆ ಸರ್ ನಿಮ್ಮ ಬತ್ತಿನೆಲ್ಲ ಬ್ಲಾಸ್ಟ್ ಸರ್ ಅಂತ ಹೇಳಿದ್ರು. ಏನು ನಿಮ್ಮ ಎಂಟ್ರಿನೇ ಬ್ಲಾಸ್ಟ್, ಬೇರೆಯವ್ರದ್ದು ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ 1000 ಫೈಟ್ಸ್ ಮಾಡಿದಂಥ ಫೈಟ್ ಮಾಸ್ಟರ್. ಸೊ ಇದು ಇವ್ರ ಇಂಟ್ರೊಡಕ್ಷನ್. ಈಗ ಅವರೇ ಮಾತಾಡ್ತಾರೆ. ಒಳ್ಳೆ ಮೈಕಲ್ ಜೊತೆಗೆ ಮೈಕೆ ಇಟ್ಟಿದೆ ಹೇಳಿ. ಹೇಳಿ ಮಾತಾಡಿ ಸರ್. ಕೊಕೇನ್ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ 1 ವಾರದಿಂದ ಫುಲ್ ಡಿಸ್ಕಷನ್ ಇದ್ವಿ. ಯಾವ ಥರ ಬೇಕು, ಯಾವ ಥರ ಮಾಡಬೇಕು ಅಂದರೆ ಎಲ್ಲ ನಾವು ವರ್ಕ್ ಮಾಡ್ತಾಯಿದ್ವಿ. ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೆ ಬೇಕು, ಹಿಂಗೆ ಮಾಡೋಣ, ಹಿಂಗೆ. ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀನಿ. ಸೊ ಈಗ ಪ್ರಥಮ್ ಜೊತೆಲಿ ಜರ್ನಿ ಮಾಡ್ತಾಯಿದ್ದೀನಿ. ಅವರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ. ಸೊ ಅದು ಅವ್ರು ನನ್ನ ತುಂಬ ಇಷ್ಟಪಟ್ಟು ಇಲ್ಲ ಮಾಡ ಮಾಸ್ಟರ್ ಅಂತ ಒಂದು ಡಿಸ್ಕಷನ್ ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ. ಸೊ ಈಗ ಕೊಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ, ಇಬ್ಬರು ಸೇರಿ ಒಂದು ಕಾಂಬಿನೇಷನ್ ಮಾಡೋಣ. ನಾನು ಕಾಮಿಡಿ ಆಗಿರ್ತೀನಿ, ನೀವು ಮಾಸ್ ಆಗಿರ್ತೀರ, ಈಗ ನೀವು ಕಾಮಿಡಿಯಾಗಿ ನಾನು ಮಾಸ್ ಆಗ್ತೀನಿ ಅಂತ ಈಗ ನಾವು ಇಬ್ಬರು ಚೇಂಜ್ ಮಾಡ್ಕೊಂಡು ಈಗ ಮಾಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗಿರ್ಬೇಕಾದ್ರೆ ಕೊಕೇನ್ ಕಾಲೇಜುಗಳಲ್ಲಿ ಕೊಕೇನ್ಗಳು ಇದೆಲ್ಲ ಮಾರಾಟ ಆಗುವಾಗ ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಒಬ್ರು ಇರ್ತಾರೆ, ಅವ್ನ ಫ್ರೆಂಡ್ ಅವ್ನು ಕಾಪಾಡ್ದು ಫ್ರೆಂಡ್ ಹೇಳ್ಬಿಡಿ ಸರ್ ಫುಲ್ಲು ಇಂಟ್ರೊಡಕ್ಷನ್ ಮಾತ್ರ. ಇಂಟ್ರೊಡಕ್ಷನ್ ಹೆಂಗೆ ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಲೀಲಾ ಮೋಹನ್ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ಗೋಗಿ ಹಿಂಗೆ ಹಾಳಾಗಬಾರ್ದು ಅನ್ನೋದು ಹೀರೋ ಬಂದಿಲ್ಲಿ. ಸೊ ಮಾಸಾಗಿ ಆ್ಯಕ್ಷನ್ ಮಾಡ್ತಿದ್ದಾರೆ. ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು 3 ಡೇಸ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಷನ್ಗೋಸ್ಕರನೇ ಇವತ್ತು ಫುಲ್ ಸೀನ್ ಮಾಡ್ತಾಯಿದ್ದೀವಿ. ಸೊ ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ನಿಮಗೋಸ್ಕರ ಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡಬೇಕಂತ 1-3 ಡೇಸ್ ಮಾಡಿ 3 ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ. ಸಿನಿಮಾ ಯಾವ ಹಂತದಲ್ಲಿದೆ ಈಗ?
ಸರ್ ಇನ್ನು ನಾವು ಇನ್ನು 10 ದಿವಸ ಶೂಟ್ ಮಾಡಿದೆ, ಒಂದು 5 ದಿವಸ ಮಂಗಳೂರು ಶೂಟಿಂಗ್ ಮಾಡ್ತಾ ಇದ್ದೀನಿ. ಫಾರಿನ್ ಸಾಂಗು ಅದೇ ಒಂದು ಮಂಗಳೂರು ಸಾಂಗು, ಒಂದು ಫಾರಿನ್ ಸಾಂಗು, ಒಂದು ಡಾಬಾ ಸಾಂಗು. ಸೊ ಈ ಸಾಂಗ್ಸ್ 3 ಬ್ಯಾಲೆನ್ಸ್ ಇದೆ. ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಮಂಗಳೂರು ಪ್ಲ್ಯಾನ್ ಮಾಡಿದ್ದೀವಿ. ಅದು ಸ್ವಲ್ಪ ಗಲಾಟೆ ಇರೋದ್ರಿಂದ 1 ವಾರ ಮುಂದೆ ಆಗಿದೆ. ಇದು ಕಂಟಿನ್ಯೂ ಮಾಡ್ಬೇಕಂತಿದ್ದೆ ನಾನು. ಅಲ್ಲಿ ಸ್ವಲ್ಪ ಯಾರೋ ನೀವು ನೋಡ್ತಾ ಇರ್ತಾರೆ ಮೀಡಿಯಾದಲ್ಲಿ ಮಂಗಳೂರಲ್ಲಿ ಯಾವುದೋ ಸುಹಾಸ್ಕೋ ಆಯಿತು, ಅಂಕುಲ ಆಯಿತು, ಇದಾಯಿತು. ಸೊ ಇದರಿಂದ ನಾವು ಅದನ್ನು 1 ವಾರ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. 1 ವಾರ ಆದರೆ ಸಿನಿಮಾ ಮುಕ್ತ ಆಗಿದೆ, ಎಡಿಟಿಂಗ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, CG ವರ್ಕ್ ನಡೀತಾ ಇದೆ, ಎಲ್ಲ ವರ್ಕ್ಗಳು ನಡೀತಾ ಇದೆ, ಡಬ್ಬಿಂಗ್ ನಡೀತಾ ಇದೆ. ಸೊ ಎಲ್ಲ ಇಲ್ಲಿ ಶೂಟಿಂಗ್ ನಡೀತದೆ, ಪೋಸ್ಟ್ ಪ್ರೊಡಕ್ಷನ್ ಹುಡುಕ್ ನಡೀತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೀವು ಸ್ಟಂಟ್ ಮಾಸ್ಟರ್ ಆಗಿ ಎಷ್ಟು ಸ್ಟಂಟ್ ಕೊಟ್ಟಿದ್ದೀರಿ ಈಗ ಆಲ್ರೆಡಿ ಈಗ 3 ಸ್ಟಂಟ್ ಆಗಿದೆ ಸರ್. ಒಂದು ಶೂಟ್ ಹೆಡ್ ಸರ್ ಹಂಗಲ್ಲ, 1 ನಿಮಿಷ. ನೀವು ಟೋಟಲ್ ಸ್ಟಂಟ್ಸ್ ಇದುವರೆಗೂ ಕನ್ನಡ ಶುರು ಇಲ್ಲ, ಅವ್ರು ಅದಕ್ಕೆ ಹೇಳ್ತಿಲ್ಲ. ನೀವು ಪ್ರಥಮ್ಗೆ ಎಷ್ಟು ಸ್ಟಂಟ್ ಮಾಡಿದ್ರಿ ಅಂತ ಪ್ರಥಮ್ ಹೇಳೋ ಅಂತ ಇದು ಹೇಳ್ಬಿಡಿ, ಜನಕ್ಕೆ ಗೊತ್ತಾಗ್ಲಿ. ಎಷ್ಟು ಸಿನಿಮಾ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದ್ದೀರಾ ಸರ್? 1800 ಸಿನಿಮಾ ಮಾಡಿದ್ದೀನಿ. 1800 ಫೈಟ್ಸ್ ಮಾಡಿದವರು ನನ್ನ ಸಿನಿಮಾದಲ್ಲಿ 5 ಫೈಟ್ ಮಾಡಿಸ್ತವ್ರೆ. ಇದು ಅದು ಮೇಯ್ನು. ಇದು ಬದುಕು ಸಿಕ್ಕಾಕ್ಸೋದು. ಹೆಂಗೆ ಸಹಕರಿಸ್ತಾರೆ? ಫೈಟಿಂಗ್ ಮಾಡ್ತಾರಾ ಇಲ್ಲ ಬರೀ ಡ್ಯುಯೆಟ್ ಮಾಡ್ತಾರಾ? ಇಲ್ಲ ಫೈಟ್ ಮಾಡ್ತಾರೆ, ರಿಸ್ಕ್ ತೊಗೊತಾ ಇದ್ದೆ. ನಾನೇ ಅವ್ರು ಹೇಳ್ದು ನಾನು ಡುಪ್ ಹಾಕ್ತೆ, ಬೇಡ ಸರ್ ಡುಪ್ ಬೇಡ, ನೀವು ಮಾಡಿ ಸರ್. ನಾನು ಮಾಡಿದಿಲ್ಲ ಸರ್, ನಿಮ್ಮ ಜೊತೆ ಕರ್ನಾಟಕದಲ್ಲಿ ಮಾಡಿ ಸರ್ ಡುಪ್ ಚಾಟ್. ನಾನು ರಿಸ್ಕ್ ಅನ್ನೋದು ರಸ್ತಿಂದಂಗೆ ಇವ್ರಿಗೆ ಮಾಡಿದೀವಿ ನಾವು. ನೀವು ನೋಡ್ಬಿಟ್ಟು ಹೇಳ್ಬೇಕು. ಸೊ ಇದು ಈ ಥರ ಮಾಡಿ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಅವರು ಕಾಂಪ್ರಮೈಸ್ ಆಗ್ತಿಲ್ಲ. ಬಟ್ ನಾವೇನೇ ಕೇಳಿದ್ರು ಎಲ್ಲ ನನಗೆ ತುಂಬ ಎಲ್ಲ ಇದು ಮಾಡಿದ್ದೆ. ನಾನು ಕೇಳಿ ಸರ್ ಬೇಕಾ, ಓಕೆ ಸರ್ ನೀವು ಮಾಡಿ ಸರ್, ಚೆನ್ನಾಗಿ ಬರ್ಬೇಕು ಸರ್ ನಂಗೆ ಸಿನಿಮಾ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಸಿನಿಮಾ ನೀಟಾಗಿ ಬರಬೇಕು, ತುಂಬ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ನಾನು ಇದನ್ನ ಪ್ರಥಮ್ ಅವ್ರಿಗೆ ನಾನು ಈ ಚಿತ್ರೀಕರಣ ಮಾಡಿಕೊಡ್ತಾ ಇದ್ದೀನಿ. ಟಾಕಿಂಗ್ ಸ್ಟಾರು ಈಗ ನಿಮ್ಮ ಫಿಲಿಂ ಮುಖಾಂತರ ಮಾಸ್ಟರ್ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ ಕೋಟೆ ಬಾಬಾಕರ್ ಇದ್ದಾರೆ, ಗೋಕುಲ್ ಇದ್ದಾರೆ, ತುಂಬ ಶೋಭರಾಜ್ ಇದ್ದಾರೆ, ಮುನಿಯರ್ ಇದ್ದಾರೆ, ಗೋಪಿ ಇದ್ದಾರೆ. ಇನ್ನೂ ಬಾಲಿವುಡ್ ನ ಬಹಳಷ್ಟು ಕಲಾ. ಅಂಡ್ ಇನ್ನೊಂದೇನು ಅಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಇದಾಗೋಯ್ತೆ. ಆ ಬರೋದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋಂಥ ನಟಿಯವರು. ನೀವು ಸನ್ನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತಾ ನಮ್ಮ ಜನ. ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತವನ್ನ ಕರ್ಕ ಬರ್ತಿದ್ದೀನಿ. ನಾವೇನು ಕಡಿಮೆ ಮಕ್ಕಳಲ್ಲ, ನಾವು ಕರ್ಕ ಬರ್ತೀವಿ. ನಾವು ಹೆವಿ ಟ್ಯಾಲೆಂಟೆಡ್. ನಾವು ಅಪ್ಪ ಮಡ್ಗು ಆಮೇಲೆ ಮಾಡ್ತೀನಿ. ಈಗ ಸನ್ನಿ ಲಿಯೋನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕರ್ಕಬಾರ್ದು. ಅದಕ್ಕೆ ಇಲ್ಲೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅದಕ್ಕೆ ಸಾಂಗು ಎಲ್ಲ ಯಾರು ಮಾಡಿದ್ದಾರೆ? ಮಾಡಿದ್ದಾರೆ. ಒಂದು ಯೋಗರಾಜ್ ಭಟ್ ಲಿರಿಕ್ಸ್, ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ, ನಾವಿಬ್ರು ಒಂದೇ ಊರು, ನಾವೆಲ್ಲ ಕೊಳ್ಳೇಗಾಲದವರು. ಸೊ ನಾವು ಚೇತನ್ ನನ್ನ ಅಣ್ಣ, ಅವರು ಸಾಂಗ್ ಬರೆದಿದ್ದಾರೆ. ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅನ್ನ ಒಂದು ಸಾಂಗ್ ಬರೆದಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ನು ಬರೀತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ, ಫಿಲ್ಮ್ ಹೆಸರು ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ನೇರವಾಗಿ ಹೇಳ್ತೀನಿ, ಕರ್ನಾಟಕ ದಾಳಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡೋವಂಥ ಸಮಯದಲ್ಲಿ ಏನಾಯಿತು, ಇವರೊಂದು ಮಾತು ಹೇಳಿದ್ರು. ಪ್ರಥಮ್ ನನ್ನ ಬಂದವರೆಲ್ಲ ಬರೀ ಫೈಟ್ಸ್ಗೆ ನೆನ್ಸ್ಕೊತಾರೆ, ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರೆ ಅಥವಾ ಏನು ನಂಗೇನು ಗೊತ್ತಾಯ್ತಾ ಇಲ್ಲ, ಬರೀ ಫೈಟ್ಸ್ಗೆ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಡ್ತಾ ಇದೆ. ಒಂದು 25-27 ವರ್ಷದಿಂದ ಒಬ್ಬ ಮಾಸ್ಟರಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಇತ್ತು. ಸೊ ಈಗ ಸರ್ ಸಿಕ್ಕಡೆ ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ, ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡಬೇಕು ಅಂತ. ಹೆಂಗಿರೋ ಆ್ಯಕ್ಷನ್ ಇವರು ಬಾಡ್ದು ಮಲಗಿಸ್ತಾರೆ. ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ. ನೇರವಾಗಿ ಹೇಳಬೇಕು ಅಂದರೆ 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ವೆನ್ NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೈನರ್ನ ಹೆಂಗೆ ಡಿಸ್ಟ್ರಾಯ್ ಮಾಡ್ತಂದೆ ಕತೆ. ನೇರವಾಗಿ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ KGFನ ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಅಂದರೆ ಆ ಥರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬ ಜನ ಅದ್ಭುತವಾದ ಕಲಾವಿದರಿದೆ. ನೀವು ಓಮ್ ಫಿಲಮು ನಾಳಿದ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ. ನಾಳಿದ್ದು 19ನೇ ತಾರೀಕಿಗೆ ಓಮ್ ಫಿಲಮ್ ಬಂದು 30 ವರ್ಷ ಆಯಿತು ರಿಲೀಸ್ ಆಗಿ. ಓಮ್ ಫಿಲಮಲ್ಲಿ ಅಣ್ಣ ಹೆಂಗವ್ರ ಇವತ್ತಿಗೂ ಹಾಗೆ ಅಣ್ಣ ಅದೇ ಲುಕ್ಕಲ್ಲಿದ್ದಾರೆ. ನೀನು ಅದೆಲ್ಲ ಹೇಳಕ್ಕಾಗಲ್ಲ, ನೀವು ಹೇಳಿ ಡೈಲಾಗ್ ಎಲ್ಲ ಹೇಳಕ್ಕಾಗಲ್ಲ ಈಗ ಕ್ಯಾಮ್ರಾ ಮುಂದೆ. ಸೊ ನೀವು ಆವಾಗಿಂದ ಹೆಂಗವ್ರೆ ಆ ಫಿಲಮ್ ಮಾಡಿದಾಗ ಇನ್ನು ಮದುವೆ ಆಗಿಲ್ಲ. ಈಗ ಅವ್ರ ಮದುವೆ ಆಗಿ ಅವ್ರ ಮಗಳಿಗಾಗಿ ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಕೊಂಡ್ರೆ ಇನ್ನೂ ಹಂಗೆ ಅವ್ರೆ. ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶೋಭರಾಜ್ ಸರ್ ಈಗ ಹೆಣ್ಣೋರು ಮದುವೆ ಮಾಡ್ಬೇಕು ಅಣ್ಣ, ನೀವು ಅನ್ಕೊಳ್ಳೇಬೇಡಿ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ. ಸೊ ಅಣ್ಣ 1 ವರ್ಷಕ್ಕೂ ಮಗುಗೂ ವಯಸ್ಸಾಗ್ತಾ ಇರುತ್ತೆ. ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ. ರೀಸೆಂಟ್ಲಿ ಖುಷಿ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ಬಂದಿದ್ರಿ. ಶಿವಣ್ಣ ಅಮೆರಿಕಾಗೆ ಹೋಗೋಕ್ಕೆ 2 ದಿನದ ಬಿಫೋರು
ನಾನು ಸೆಟ್ಟಿಗೆ ವಿಸಿಟ್ ಮಾಡಿದ್ರು, ನೀವೆಲ್ಲ ಮಾಧ್ಯಮದವ್ರ ಸ್ನೇಹಿತರು. ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು, ಬಹಳ ಖುಷಿ ಆಯ್ತು. ಯಾರು ಡೈರೆಕ್ಷನ್ ಪ್ರಥಮ ಬಂದಾಗ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್, ಹಿಂಗೆ ಆಗಿದೆ ಅಂತ ಹೇಳಿದೆ. ಹೌದಾ, ಸರಿ ಆಯ್ತು, ನಾನು ಆ ದಿನ ನಿನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರು, ಊಟ ಮಾಡಿ ಹೋದ್ರು, ಹಾರೈಸಿದ್ರು. ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ, ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು. ನಿಮ್ಮೆಲ್ಲ ಮಾಧ್ಯಮದವರ ಆಶೀರ್ವಾದ, ಖುಷಿ ಆಯಿತು. ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಗೊಂದು ಮಾತು, ಒಂದು ಘಟನೆ ನಡೀತು, ಅದು ನಿಮ್ಗೆ ಹೇಳಬೇಕು. ಅದನ್ನ ಶಿವಣ್ಣ ಒಂದು 1:30-2 ಗಂಟೆಗೆ ಬರ್ಬೋದು ಅಂತಿತ್ತು. ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ. ನನಗೆ ನಮ್ಮ PRO ಸರ್ ಹೇಳಿದ್ದು, ಇದು ನನ್ನ ಮನಸ್ಸಿಗೆ ಯಾಕೆ ಉಳಿತು, ಮಾಧ್ಯಮದವ್ರು ಶಿವಣ್ಣನ ಯಾಕೆ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ, ಅಥವಾ ಶಿವಣ್ಣ ಮಾಧ್ಯಮದವ್ರನ್ನ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು. ಆ ದಿನ ಶಿವಣ್ಣ 3:30-4 ಗಂಟೆ ಎಷ್ಟೊತ್ತು ಬಂದರು. 1:00 ಎಲ್ಲ ಮಾಧ್ಯಮದವ್ರು, ನಾವು ಅದನ್ನ ಅನ್ಕೊಂಡಿದ್ವಿ. ಸೊ ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು, ಸಾರಿ ಲೇಟ್ ಆಗೋಯ್ತೀನೋ ಅಂತ ಶಿವಣ್ಣ ಅನ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು, ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ. ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ. ಕರ್ನಾಟಕದ ಅಳಿಯ ಮುಗಿದಿದೆ, ಆಕ್ಚುಲಿ ಅದು ಬರಬೇಕಾಗಿತ್ತು, ರೆಡಿಯಾಗಿ ಇಟ್ಕೊಂಡಿದೆ. ಅದು ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಇನ್ನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದು ಅದ್ರ ಜೊತೆ ಬರ್ತಾ ಇದೆ. ಫಸ್ಟ್ ನೈಟ್ ವಿದ್ಯವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ UA ಆಗಿದೆ. ಕೋಟೆಯಣ್ಣ, ನಾನು, ಶೋಭರಾಜ್ ಸರ್, ಆರ್ನಾ ಅಂತ ಹೀರೋಯಿನ್ ಇದ್ದಾರೆ, ರುಚಿತಾ ಅಂತ ಇನ್ನೊಬ್ರು, ಆ್ಯಂಡ್ ಮುನಿ, ಮಿಮಿಕ್ರಿ ಗೋಪಿಯವರು, ತುಂಬ ಒಳ್ಳೆ ಕಲಾವಿದರ ತಂಡ, ಮತ್ತು ತುಂಬ ಹೆಸರ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗುವಂಥ ಒಬ್ಬ ನಟಿ ಸ್ಪೆಷಲ್ ಸಾಂಗಿಗೆ ಬರ್ತಾ ಇದ್ದಾರೆ. ಅದು ಇನ್ನೊಂದು ಸಿನಿಮಾದ ಹೈಲೈಟ್. ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ. ಆಮೇಲೆ ಅರವಿಂದಣ್ಣ ಇದ್ದಾರೆ, ಒಂದು ವಿಶೇಷವಾದ ಪಾತ್ರ. ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಲೀಲಾ ಮೋಹನ್ ಅವರು ಇದ್ದಾರೆ, ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ. ಎಲ್ಲರೂ ಅಷ್ಟೇ. ಈ ಸಿನಿಮಾ ಒಂದು ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ ಇದು ನಂದಿದು. ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ. ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲಿ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂಥ, ತಲೆಗೆ ಕೆಲಸ ಕೊಡುವಂಥ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮಂಗಳೂರಿಗೆ ಹೋಗ್ತಾ ಇದೆ, ಇದು ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ, ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗೀತು. ನೀವೇನಾದ್ರು ಕೇಳೋದಿದ್ದರೆ ಕೇಳಿ, ಸತ್ಯವೇ ಹೇಳ್ತೀವಿ. ಅಣ್ಣ ಮಾತಾಡ್ತಾರೆ, ಅಣ್ಣ ಹೇಳೋಣ. ಎಲ್ಲ ಸಾಂಗ್ ಮುಗಿದಿದೆ, ಸಾಂಗ್ ಇಲ್ಲ, ಟಾಕಿ ಮುಗಿದಿದೆ. ಸಾಂಗ್ಸ್ ಅದೇ ಹೇಳಿದಲ್ಲ, ಇದು ಮತ್ತು ಫಾರಿನ್ ಸಾಂಗ್ ಹೋಗ್ಬೇಕು, ಮಂಗಳೂರು ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿದಲ್ಲ. ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಮುಗೀತು. ಆ ಬೆಡಗಿ ಮಂಗಳೂರು ಯಾವುದು ಇಲ್ಲ, ಮಂಗಳೂರಲ್ಲಿ ಕ್ಲೈಮ್ಯಾಕ್ಸ್, ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಬ್ಲಾಸ್ಟಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಇದು ನಾವು ಬಜೆಟ್ನ ಯಾವುದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೆ ಏನು ಬೇಕು ಸಿನಿಮಾಗೆ ಒದಗಿಸೋಂಥ ಒಂದು ಪ್ರಯತ್ನ. ಯಾಕೆಂದರೆ ನಾವು ಆ್ಯಕ್ಷನ್ ಸಿನಿಮಾ ಅಂದರೆ ಇವ್ರಿಗೆ, ಈಗ ನಿಮಗೆ ಒಂದು ಹೇಳ್ತೀನಿ ಕೇಳಿ, ಸಾಯಿ ಪ್ರಕಾಶ್ ಸಿನಿಮಾ ಅಂದರೆ ಕಣ್ಣೀರು ಇರ್ತದೆ ಅಲ್ವಾ, ತವರಿಗೆ ತಂಗಿ, ಅಣ್ಣ ತಂಗಿ, ದೇವ್ರು ಕೊಟ್ಟ ತಂಗಿ, ಈ ಥರ ಸೆಂಟಿಮೆಂಟ್ ಇರ್ತದೆ. ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ, ಸರ್ ಅಲ್ಲಿ ಅವ್ನು ಅಯ್ಯನ್ ಹೊಡಿಯೋ ಅನ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕೋಕ್ಕಾಗಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್. ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು, ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆ್ಯಕ್ಚುಲಿ ಫೈಟ್ ಶೂಟ್ ಇತ್ತು. ಮತ್ತೊಂದು ಇದು ಮೊನ್ನೆ ಎಲ್ಲ ಮಿಮಿಕ್ರಿ ಗೋಪಿದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನ ಒಂಚೂರು ಬ್ರೇಕ್ ಕೊಟ್ಟು, ಬಿಕಾಸ್ ದೇಶದ ಜನರು ಮತ್ತು ಸರ್ಕಾರ ಮತ್ತು ನಮ್ಮ ಯೋಧರು ಆ ಯೋಚನೆಯಲ್ಲಿದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ಪೋನ್ ಆಯಿತು. ಅದಾದ್ಮೇಲೆ ಮತ್ತೆ ಆಸ್ ಯೂಶುವಲ್ ಫೈಟ್ಸ್ ಏನು ಬೇಕು ನಡೀತಾ ಇದೆ. ಒಂದೇ ವರ್ಡಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ. ಫಸ್ಟ್ ನೈಟ್ ವಿದ್ಯವ ಸೆನ್ಸಾರ್ ಆಗಿ ರೆಡಿಯಾಗಿ ಇಟ್ಟಿದ್ದೀನಿ. ವಿ ಆರ್ ಪ್ಲಾನ್ ಟು ರಿಲೀಸ್ ದ ಮೂವಿ ಆನ್ June 3rd week. ಅದು ರೆಡಿ ಆಗಿದೆ ಅದು. ಸೊ ಇದು ಒಂದು ಚೂರು ಬಿಡಿದೆ, ಯಾಕಂದರೆ ಉದ್ಯಮದಲ್ಲಿ ನಮಗಂತೂ ಕಲ್ತಿರೋದು ಸಿನಿಮಾ. ಅಟ್ಲೀಸ್ಟ್ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ, ಮೈಕ್ ಹಿಡಿತೀರಿ, ಎಲ್ಲೋ ಒಂದು ಐಡೆಂಟಿಟಿ, ಗೌರವ ಅನ್ನೋದು ಸಿಕ್ಕಿದೆ. ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ. ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ, ನಿಮಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ. ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲು ಯೋಚನೆ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆ್ಯಡ್ ಆಗ್ತಾ ಇದ್ದಾರೆ. ಅದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಅದೊಂದು ಫೈನಲ್ ಇನ್ನೊಂದು ಸುತ್ತು ಮಾತುಕತೆ ಇದೆ. ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ಗೆ ಆ್ಯಡ್ ಆಗ್ತಾರೆ ಅವರು. ಅದೊಂದಿದೆ. ಶೋಭರಾಜ್ ಸರು ಮತ್ತು ಇವರು ಈ ಸಿನಿಮಾದ ಒಂದು ಜೋಶ್, ಇನ್ನಷ್ಟು ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ. ಚೆನ್ನಾಗಿದೆ ಇವರೆಲ್ಲ. ಆಮೇಲೆ ಇವರು ಇದೇ ಹೇಳೋದೇ ಮರ್ತೆ, ನಮ್ಮ ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯಿತು. ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಎಲ್ಲ ಆಗಿದೆ. ಅಣ್ಣ ನೀವು ಮಾತಾಡೋಣ, ನಾನೇ ಹೇಳ್ಬಿಟ್ರೆ ಹೆಂಗೆ? ನಿಮ್ಗೊಂದು ವಿಷಯ ಗೊತ್ತಾ? ಇದು ಒಂದು ಹೇಳ್ತೀನಿ ಕೇಳಿ, ಈ ಸಿನಿಮಾ ಬಜೆಟ್ ಜಾಸ್ತಿ ಆಗೋಕ್ಕೆ ಹೇರ್ ಸ್ಟೈಲ್ ಕಾರಣ. ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ, ಸರ್ ಕಟಿಂಗ್ ಮತ್ತೆ ಮಾಡಿಸಿ, ಸರ್ ಮೊನ್ನೆ ಮಾಡಿಸಿದ್ನಲ್ಲ ಅಂತ ಹೇಳಿ ಒಂದು ಕಟಿಂಗ್ 400 ರೂಪಾಯಿ ತಗೋತಾರೆ. ನಮ್ಮ ಹಳ್ಳಿನಲ್ಲಿ 10 ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಬುಂಡೆ ಕರೆದು ಬಿಡೋರು. ನಮ್ಮ ಅಲಗಾಪುರದಲ್ಲಿ ಕೊಳ್ಳೇಗಾಲದಲ್ಲಿ ಕೇಳಿಸ್ಕೊಳ್ಳಿ, 10 ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಬುಂಡೆನೇ ಕರೆದು ಬಿಡೋರು. ಈಗಲೂ ಕೊಳ್ಳೇಗಾಲ 10 ರೂಪಾಯಿಗೆ ಬಂದ್ರು, 300 ರೂಪಾಯಿ, 400, ಒಂದೊಂದ್ಸಲ 500 ರೂಪಾಯಿ ನಂಗೆ. ಆಮೇಲೆ ಇದೆಲ್ಲ, ಆಮೇಲೆ ನಾನು ಹೆಂಗಿದ್ರೆ ಹುಟ್ಟತಾನೆ ಸುಂದರ ನಾನು.
ನನ್ನ ಸಮ ಯಾರವ್ರು ಹೇಳಿ, ನಿಮ್ಗೆ ಗೊತ್ತದು. ನಾನೇನು ಹೇಳ್ಬೇಕಾ ಕರ್ನಾಟಕದಲ್ಲಿ ನನ್ನ ಸಮ ಯಾರವ್ರು ಹೇಳಿ? ಆಯ್ತು. ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು, ಒಂದು ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಪುನಃ ಕಟ್ ಮಾಡಿಸ್ಕೊ ಬನ್ನಿ ಮನೆ ಕಳಿಸ್ತಾರೆ. ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ಗಿಂತ ಕಟಿಂಗು ಇದಕ್ಕೆ ಹೊಂಟೋಗದೆ. ಕಟ್ಟಿಂಗ್ ಒಂದು 2 ಸಲ ಶೂಟಿಂಗ್ ಪೋಸ್ಟ್ಮೆಂಟ್ ಆಗಿದೆ 2 ಸಲ. ಆಮೇಲೆ ಇದು ಒಂದು ಚೂರು ಜಾಸ್ತಿ ಆಯ್ತು ಅಂದ್ರೆ ಸರ್ ನಾಳೆ ಮಾಡೋಣ, ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಇವತ್ತು ಈಗ ಅಲ್ವಾ, ನಾಳಿಂದ ನಾವು ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಬಂದು ಶೂಟ್ ಮಾಡಬೇಕು. ಸೊ ಒಂದು ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾರಂಥ ಒಂದು ಸಿನಿಮಾ. ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟಲ್ಲಿ ಮೊನ್ನೆ ಫೈಟು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು. ಸೊ ಅಲ್ಲೆಲ್ಲ ಇದು. ಬಟ್ ನಾವು ಇದಕ್ಕೆ ಹೇಳ್ದಲ್ಲ, ಒಂದು ಆ್ಯಕ್ಷನ್ ಈಗ ಸೆಂಟಿಮೆಂಟ್ ಸಿನಿಮಾದ ಒಂದು ಬಜೆಟಲ್ಲಿ ಈ ಸೀಮಿತ ಬಜೆಟಲ್ಲಿ ಮುಗಿಸ್ಬೋದು. ಆ್ಯಕ್ಷನ್ ಅಂದರೆ ಇವ್ರಿಗೆ ಹೆಂಗೆ ಗೊತ್ತಾ, ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆಯವ್ರು ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋದು. ಬೇರೆಯವ್ರದ್ದು ಹಣ ಇದೊಂದು ಜಸ್ಟ್ ಬ್ಲಾಸ್ಟ್ ಹಣ, ಸರ್ಕಾರ ಇದನ್ನು ಜಸ್ಟ್ ಎಗರಿಸ್ಬಿಡೋಣ ಬನ್ನಿ ಅಂತ ಮಾಡಿರೋರು ಇವರು. ಸೊ ಬಜೆಟ್ನ ಮಿತಿ ಹಾಕೊಳ್ಳೋಕ್ಕಲ್ಲ. ಸೊ ಯು ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ. ತುಂಬ ಜನ ಕಲಾವಿದರು ಆಡಾಕ್ತಾರೆ. ಬಟ್ ಅದು ಮಾತ್ರ ಮೆನ್ಷನ್ ಮಾಡ್ತೀನಿ, ಆ ಸ್ಪೆಷಲ್ ಸಾಂಗ್ಗೆ ತುಂಬ ಸಖತ್ತಾಗಿ ಸೌಂಡ್ ಆಗಿರೋಂಥ ನೀವು ಸಲ್ಲಿರೋನು ಮತ್ತು ಇವ್ರು ಬಂದಾಗ ಏನು ಸೌಂಡ್ ಆಯ್ತು ಅಂಥದ್ದನ್ನ ಕರ್ಕೊಂಬತ್ತಾ ಇದ್ದೀನಿ ಹಿಡ್ಕೊಂಡು. ಭಾಳ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ, ನೋಡ್ದೇನು ಬಿಟ್ರಲ್ಲ ಗಂಡಸು, ನೀವೇನು ಕಡಿಮೆ ಅಲ್ಲ, ನೀವು ನೋಡಿರ್ತೀರಾ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಬರಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದ ಪಾತ್ರ, ನೋ ಡೌಟ್ ಹೇಳೋದ್ರಲ್ಲಿ. ಯಾಕಂದರೆ ಮಾಸ್ಟ್ರು ಫೋನ್ ಮಾಡಿದರು 1 ತಿಂಗಳ ಹಿಂದೆ, ಸರ್ ಈ ಥರ ಪ್ರಥಮ್ ಹೀರೋ ನೀವು ಮಾಡಬೇಕು. ಮಾಸ್ಟರ್ ಏನು ಅಂದರೆ, ಇಲ್ಲ ವಿಲನ್ ಕ್ಯಾರೆಕ್ಟ್ರೆ ತುಂಬ ಚೆನ್ನಾಗಿದೆ ಕೊಟ್ಟಿರೋ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೆಂಟಿಮೆಂಟ್ ಪಾತ್ರ ಮಾಡಕ್ಕಾಯ್ತಾ? ಮಾಡಿ ತೋರಿಸ್ರಿ, ಮಾಡಕ್ಕಾಯ್ತು, ನಾವು ಮಾಡ್ತೀವಿ ರೆಡಿ. ಆಮೇಲೆ ಪ್ರಥಮ್ದು ಏನು ನಿಮಗೆ ಹೆಮ್ಮೆ ಪ್ರಥಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ, ಕರ್ನಾಟಕದ ಅಲ್ಲಿ ಅಣ್ಣವರಿಂದ ಹಿಡ್ಕೊಂಡು ಫ್ಯಾಮಿಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೇನೆ. ಶಿವನಂದಾಗಲಿ, ಅಪ್ಪುದಾಗಲಿ, ಅಣ್ಣವ್ರ ಜೊತೆ, ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ರಾಘಣ್ಣ ಅವರು ಮಿಸ್ ಆಗಿದ್ರು. ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಸಿಕ್ತು. ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅದೃಷ್ಟ ಮಾಡಿದ್ಯಪ್ಪ ನೀನು ಒಂದು ಏನಕ್ಕೆ ಪ್ರಥಮ ಸಿನಿಮಾ ಮಾಡ್ತಾ ಇರೋದಕ್ಕೆ ಅಲ್ಲಿ ಕಾಮೆಂಟ್ ಆಗ್ತಾರೆ. ಒಬ್ಬ ಕಾಮೆಂಟ್ ಆಗ್ತಾನೆ, ನಾವು ಬೈಯಕ್ಕಿಂತ ಒಂದಷ್ಟು ಏಜೆನ್ಸಿ ರಾಘಣ್ಣ ಅಂದ್ರೆ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ಕರ್ನಾಟಕದಲ್ಲಿ ರಿಲೀಸ್ ಆಗಬೇಕಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂದರೆ ಅದರಲ್ಲಿ ತುಂಬ ನಮ್ಮ ಗೆಟಪ್ ಅಂತೂ ನಾನು ವಾಮಾಚಾರ ಆಲ್ಮೋಸ್ಟ್ ಒಂದು 200 ಸಿನಿಮಾ ಮಾಡಿದ್ದೀನಿ. ಆ ಪಾತ್ರ ಯಾವ ಸಿನಿಮಾ ಮಾಡಿರಲಿಲ್ಲ. ಅದು ಅದ್ಭುತವಾದ ಗೆಟಪ್ಪು, ವಾಮಾಚಾರದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ಇಡೀ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ರೆಡಿ ಆಗ್ಬಿಡ್ತದೆ. ಪ್ರಥಮದು ಬೇಗ ರಿಲೀಸ್ ಆಗಿ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಇದು. ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಟ್ಕೊಳ್ಳಿ, ಬೇರೆ ಯಾರ್ದು ಅಲ್ಲ, ನಂದೇ. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಮಾಡಿದ ಕಷ್ಟ 3 ಲೀಟರ್ ಬೆವರು ಸುರಿಸಿರೋದು ಪ್ರತಿದಿನ, 3 ಲೀಟರ್. ಆದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವರು ಸುರಿಸಿ ಮಾಡಿರೋದು. ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರಾಣೆಗೂ ನಿಮ್ ಚಾನಲ್ ಮೈಕ್ ಮೇಲೆ ಆಣೆಗೂ ಸತ್ಯ. ಈ ವರ್ಷದ ಬೆಸ್ಟ್ ಅಲ್ಲ, ಈ ವರ್ಷ ಏನಪ್ಪ ಅಣ್ಣ ಅದನ್ನೇ ಅಣ್ಣ, ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಅಣ್ಣ ಒಂದೇ ಒಂದು. ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇರೋದು. ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಟ್ತೆ ಪಾಂಡವ್ರನ್ನ ಗೆಲ್ಸಿದ್ರು ಗೊತ್ತಾ. ಇಲ್ಲಿ ಕಮಿಷನರು ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವ್ರ ಕೈಲಿ ಮಾಡಿಸಿರ್ತಾರೆ. ತುಂಬಾ ಪವರ್ಫುಲ್ ಇದೆ ಪಾತ್ರ. ಸಿನಿಮಾದಲ್ಲಿ ಫೋರ್ಸ್ ಇದೆ. ನಮ್ಮ ಅರವಿಂದಣ್ಣ ಕಾಲೇಜ್ನ ಲೆಕ್ಚರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂಡ್ ಕ್ಯಾಮ್ರಾಮನ್ ಸರ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳುವಂಥದ್ದು ಹೇಳಿದ್ದಲ್ಲ, ನಾಳಿದ್ಗೆ 30 ವರ್ಷ ಅವತ್ತು ಹೆಂಗಿದ್ದಾರೆ ಅದೇ ಲುಕ್ಕು. ಇಬ್ರು, ಒಂದು ಶೋಭರಾಜು, ಒಂದು ನಮ್ಮ ಕೋಟೆಯಣ್ಣ ಮತ್ತು ಶೋಭರಾಜ್, ಇಬ್ರು ನನ್ನ ಸಿನಿಮಾದಲ್ಲಿದ್ದಾರೆ. ಇವರಿಬ್ರು ನಮ್ಮ ಸಿನಿಮಾದ ಹೆಮ್ಮೆ. ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲ ಇರೋದ್ರಿಂದ ನನ್ನ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ನೊಂದು ಮೈಕ್ ಮೇಲೆ ಹಣ ಮಾಡಕ್ಕೆ ನೋಡಿ, ಕಾರಣ ಇರ್ತಿದ್ದಾಗ ಅಣ್ಣನ ಡೌಟ್ ಬಂತು, 2 ಮೈಕ್ ಎತ್ಕೊಂಡ್ಬಂದ್ರು, ಇನ್ನು 3 ಇದ್ರ ಮೇಲೆ ಸೇರ್ಸಿ ಆಣೆ ಮಾಡ್ತೀನಿ. ಅಣ್ಣ ಬರ್ಲಿ ಅಣ್ಣ, ಆ ಮೈಕ್ ಅಣ್ಣ ಆಣೆ ಮಾಡೋದಕ್ಕೆ ಬಿದ್ರೆ ಏನಾಗ್ತಾರೆ ಗೊತ್ತಾ, ಪ್ರಥಮ ಮಾಡಿದ ಇಲ್ಲ ಇವ್ರು ಎಂತವ್ರು ಗೊತ್ತಾ ಹೇಳ್ತೀನಿ ಕೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಥಮ ಸಾಲ ಬಂದ್ರ
ಒಳಗೆ ಬನ್ನಿ ಎಷ್ಟು ಒಳಗೆ ಬನ್ನಿ. ಓಕೆನಾ? ಎಲ್ಲರಿಗೂ ನಮಸ್ಕಾರ. ಪ್ರಥಮ್ ಸರ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಒಂದೊಂದು ಪಾತ್ರ, ಒಂದು ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಇವತ್ತು ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ ಅದನ್ನು. ಮತ್ತು ಈ ಸಿನಿಮಾದಲ್ಲೆಲ್ಲ ಹೈಲೈಟ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಮೊದಲಿಂದ ಏನು ಮಾಡ್ಕೊಂಡು ಬಂದಿದೆ, ನನಗೆ ನಟ ಭಯಂಕರ ಇರ್ಬೋದು, ಮತ್ತೊಂದು ಇರ್ಬೋದು, ಕರ್ನಾಟಕ ಇರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆಯ ಪಾತ್ರನೇ ನನಗೆ ಇದಕ್ಕೆ ಹಾಕಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಅವ್ರಿಗೂ ಅಷ್ಟೇ ಈ ಪಾತ್ರ ತುಂಬ ಏನಂತಾರೆ, ಮಾಮೂಲಿ ಎಲ್ಲ ಸಿನಿಮಾ ದೇವರಂತ ಮನುಷ್ಯ ಇರ್ಬೋದು, ನಟ ಭಯಂಕರ ಇದಕ್ಕಿಂತ, ಯಾಕಂದ್ರೆ ನಮ್ಮ ಕೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟರ್ ಜೊತೆ ಮಾಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಯ್ತು. ಪ್ಲೀಸ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಏಟ್ ಬಿದ್ದಿರೋದು ಏಟ್ ಬಿದ್ದರು ಜೂಮ್ ರಿಯಲ್ ಸ್ಟಂಟ್ಸ್ ಯಾರು ಕಚ್ಚಾಗಿದೆ, ಯಾರು ಕಚ್ಚಿಲ್ಲ. ಅಣ್ಣ ನಿಮ್ಗೆ ಏನ್ ಹೇಳ್ತಾರೋ ಅದನ್ನ ಮಾಡೋಣ. ನೀವೆಲ್ಲ ಮಾಡಿ ಬೇರೆದೆಲ್ಲ ಇರಬಾರ್ದು. ಕಚ್ದಂಗ ಐತಂತೆ, ಕಚ್ಚಿದ್ರೆ ಹಂಗ್ ಬರ್ತದೆ, ಅಲ್ಲೂ ಒಳಗೆ ಹೋಯ್ತದೆ ನೋಡಿ. ಇದು ಬರೀ ಇಷ್ಟರಲ್ಲಿ ಬರೀ 1 ಇಂಚಲ್ಲಿ 3 ಗಾಯ ಆಗೈತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಬೆವರು ಸುರಿಸಿದ್ವಿ, ಎಷ್ಟು ರಕ್ತ ಸುರಿಸಿದ್ವಿ. ಹಿಡಿದಿರ್ಬೇಕು ಕೈ. ಅಲ್ಲೇನ್ ಹೇಳಿದ್ರೆ ಏನಣ್ಣ, ಎಗ್ರಿ ಹೊಡೆದ ಅಂದ್ರೆ ಏನು ಹೆಂಗೈತೆ ಗೊತ್ತಾ ಅಣ್ಣ? ಫಸ್ಟ್ ನೈಟ್ ಇದ್ದಲ್ಲಿ ಎಗ್ ಹೊಡೆದಿದ್ದಲ್ಲ ಅಣ್ಣ, ಅದಂಗಲ್ಲ. ಇದು ಏನಾಗಿದೆ ಗೊತ್ತಾ, ಕೇಳಿಸ್ಕೊಳ್ಳಿ. ಇದು ಹೆಂಗಾಗಿದೆ ಅಂದ್ರೆ ರಿಯಲ್ ಸ್ಟಂಟ್ಸ್ ಮಾಡಕ್ ಅಣ್ಣ 1 ಇಂಚು ಜೂಮ್ ಮಾಡಪ್ಪ ಪ್ಲೀಸ್ ಅಣ್ಣ, ಇದನ್ನ ಜೂಮ್ ಹಾಕು. 1 ಇಂಚಲ್ಲಿ 3 ಗಾಯ ಆಗೈತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಬೆವರು ಸುರಿಸಿದ್ವಿ, ಕಷ್ಟಪಟ್ಟಿದ್ವಿ ಅಂತ. ಒರಿಜಿನಾಲಿಟಿ ಬರ್ಲಿ ಅಂತ ನಂದು ರಿಯಾಲಿಟಿ, ಅಣ್ಣಂದು ಕ್ರಿಯಾಲಿಟಿ ನೋಡೋಣ ಸಿನಿಮಾದಲ್ಲಿ. ಗೋಕುಲ್ ಈ ಸಿನಿಮಾದ ತುಂಬಾ ನಿಮಗೆ ಭರವಸೆಯ ಒಬ್ಬ ಅದ್ಭುತವಾದ ಇನ್ನೊಬ್ರು ಕಳನಟ ಈ ಸಿನಿಮಾದಲ್ಲಿ ಗೋಕುಲ್ ಅವ್ರು ಮಾಡ್ತಾ ಇದ್ದಾರೆ. ಅಣ್ಣವ್ರು ಅವರು ಕೂಡ TN ಸೀತಾರಾಮ್ ಸರ್ ಗರಡಿಲಿ ಬಂದಂತಹ ಅತ್ಯದ್ಭುತವಾದ ಪ್ರತಿಭೆ ಅವರು. ಸೊ ಅವರು ಆರ್ನ ಅವರು ನೀವು ನೋಡಿದ್ರಲ್ಲ ಮುಹೂರ್ತದಲ್ಲಿ ಇದ್ದಲ್ಲ, ಅವರು ಈ ಸಿನಿಮಾದ ನಾಯಕಿ. ರಚಿತಾ ಅನ್ನೋರು ಇನ್ನೊಬ್ರು ಕೂಡ ಬಹಳ ಪ್ರಮುಖವಾದ ಪಾತ್ರ ನಾಯಕಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಈ ಸಿನಿಮಾದ ಹೈಲೈಟು. ಸೊ ಸಿನಿಮಾಗೆ ಏನು ಬೇಕು ಅದನ್ನ ರಿಯಾಲಿಸ್ಟಿಕ್ ಲೊಕೇಶನ್ ಹುಡುಕಿ ಮಾಡ್ತಾ ಇದೀವಿ ನಾವು. ಬೇರೆ ಒಂದು ಕ್ಲೈಮ್ಯಾಕ್ಸ್ಗೆ ಬಹುಶಃ ಏನೋ ಒಂದು ಲೀಡ್ ಕೊಡ್ತಾ ಇದೆ, ಅದಕ್ಕೆ ಪ್ಲಾನಿಂಗ್ ಟು ಶೂಟ್ ಆನ್ ರಷ್ಯಾ, ಅದೇನೋ ನಡೀತಾ ಇದೆ. ಬಟ್ ಸದ್ಯಕ್ಕೆ ಈಗ ಒಂದು ಫಾರಿನ್ ಸಾಂಗು, ಮಂಗಳೂರು ಕ್ಲೈಮ್ಯಾಕ್ಸು, ಮತ್ತೆ ಇನ್ನೊಂದು ಇದಿಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ. ಇದಿಷ್ಟು ಮತ್ತೆ ಒಂದು ಸ್ಪೆಷಲ್ ಸಾಂಗ್ ಅದೇ ಅವರು ಅದು ಮುಡಬಾರ್ದು, ಅದು ಹೆವಿ ಸೌಂಡ್. ನೀವೆಲ್ಲ ನೋಡಿ 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 ಇದು ಮಾಡ್ಕೊಂಡಿರೋದು ಅಂದ್ರೆ ವ್ಯೂಸ್ ಆಗಿರೋದು ಅಂತ ಅದ್ಭುತವಾದ ಕಲಾವಿದನ ಕನ್ನಡ ಕರ್ಕ ಬರ್ತಾ ಇದ್ದೀನಿ. ಎಸ್ ಏನಪ್ಪ ಮೊನಾಲಿಸಾ ಇಲ್ಲ ಇನ್ನು ಅದಕ್ಕೂ ಮೇಲೆ ಸೊ ಒಂದು ತುಂಬ ಒಳ್ಳೆಯ ಸಿನಿಮಾ ಆಗ್ತಾ ಇದೆ. ದಯವಿಟ್ಟು ನಾನು ಏನು ಕೇಳ್ಕೊಳ್ತೀನಿ, ಕನ್ನಡ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ. ತುಂಬ ಈ ಬಿಸಿಲಲ್ಲಿ ಉರು ಬಿಸಿಲಲ್ಲಿ ಈಗ ನೋಡಿ ಇವತ್ತೇನೋ ಮುಗೀತು, ಇದು ಮುಗಿದ್ಮೇಲೆ ಈ ಫೈಟ್ ಮುಗಿದ್ಮೇಲೆ ಮಂಗಳೂರಿಗೆ ಹೋಗ್ತಾ ಇದೀವಿ. ಐ ಥಿಂಕ್ ನಿಯರ್ಲಿ 40 ಡಿಗ್ರಿ ಇದೆ ಅಲ್ಲಿ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಇದಕ್ಕಿಂತನೂ ರಣರೋಚಕವಾಗಿ ಮಾಡ್ತಾರಂತ ಫೈಟ್ ಅದು. ಬಟ್ ಕನ್ನಡದಲ್ಲಿ ಇಂಥ ಒಂದು ಆಕ್ಷನ್ ಇಮ್ಯಾಜಿನ್ ಯಾರು ಮಾಡಿರಲ್ಲ. ಇವತ್ತಿಂದ ಕುತ್ಕೊಂಡು ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಾನೆ. ಬರೆದಿಟ್ಕೊಳ್ಳಿದ್ದ, ಬರೆಯೋಕ್ಕಾಗಲ್ಲ, ನೀವು ವಿಡಿಯೋ ಮಾಡಿ ಇಟ್ಕೊಳ್ಳಿ. ಬರ್ಕೊಳಕ್ಕೆಲ್ಲ ಇಲ್ಲಿ ಪೆನ್ನಲ್ಲಿ ತಗೊಂಡ್ಬಂದಿದ್ದ ನೀವು, ಅವಾಗಾರ ಪೆನ್ ಹಿಡ್ಕೊಂಡ್ಬಂದು ಬರೆಯೋರು. ಈಗೆಲ್ಲ ವಿಡಿಯೋ ಮಾಡಿ ಟುಪುಕ್ಕನ್ನು ಹಾಕಿ ಟಪುಟನ್ನು ಅದಕ್ಕೊಂದು ಒಂದು ತಮ್ಮನಲ್ಲಿ ಕೊಟ್ಟು ಯಾರು ಮಾಡಿದಂತೂ ಮಾಡಿ ಬೇರೆಯವ್ರಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕೊಡೋದು. ಮಾಡ್ತೀರಾ, ಮಾಡ್ಕೊಳ್ಳಿ, ಸಂತೋಷ, ಒಳ್ಳೇದಾಗಿ. ಬಹಳ ಕಷ್ಟಪಟ್ಟು ಬನ್ನಿ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾರೆ. ಬನ್ನಿ ಲವ್ ನಡಿ ಟೆಕ್ರ್ ಮುದ್ದಾವೆ. ಇಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಂಗೆ ಬುದ್ಧಿ ಬೇಡವಾ, ಇಲ್ಲಿ ಕೂತ್ಕೊಂಡು ಇಲ್ಲ ಸೌಂಡ್ ಹಾಕೋದು. ಆಯ್ತಾಯ್ತು ಮ್ಯೂಟ್ ಮಾಡು. ಸೊ ಇನ್ನೊಂದು ಅಲ್ಲ ಹಂಗಲ್ಲ, ತುಂಬಾ ಪವರ್ಫುಲ್ ಪಾತ್ರ. ಸೊ ಏನಾಗುತ್ತೆ ಅಂದ್ರೆ ಸಿನಿಮಾ ಇದೇನಾಗಿದೆ ಗೊತ್ತಾ ಸರ್, ಹಂಗೆಲ್ಲ ಮಾತಾಡಂಗಿಲ್ಲ ಸರ್ ನೀವು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವ್ರ ಹತ್ರ ನಿಮ್ಗೆ ಕಾಣೋಂತ ಮುಖ ಕಾಣದೆ ನಂದು ಅಟ್ಲೀಸ್ಟ್ ಇವ್ರದ್ದು ಒಂದು ಮುಖ ಎಲ್ಲಿ ಅವ್ರಿಗೆ ನೆಟ್ಟಿಗೆ ಕಾಣದೆ ನಮ್ಮಿಬ್ರದ್ದು ಮುಖ ಬಂದ್ಪಲ್ಲಿ ಅಲ್ಲ. ನಿಮ್ಗೆ ಈ ಸಿನಿಮಾದಲ್ಲಿ ನ್ಯಾಯವಾಗಿ ಕಾಣಿಸೋ ಮುಖನೇ ಬನ್ನಿ ನಮ್ಮ ಸಿನಿಮಾದಲ್ಲಿ ಕಾಣಿಸೋದೆ ನಮ್ದು 2 ಮುಖ ನೆಟ್ಟಿಗೆ ಕಾಣೋದು. ಇನ್ ಮಿಕ್ತರ್ ಅನ್ಕೊಂಡಿರ್ತಾರೆ. ನಾವು ಕಾಣೋದೇ ಚೆನ್ನಾಗಿ ಮಾಡೋದು ಅಂತದ್ರಲ್ಲಿ ನಮ್ಮನ್ನು ಚೆನ್ನಾಗಿ ತೋರಿಸಿ ಏನ್ ಬೇಕು ಕರೆಕ್ಟ್ ತಾನೆ. ನಾವು ಚೆನ್ನಾಗಿ ಕಾಣದೆ ನಾವು ಒಂದು 2-3 ಜನ ಈ ಸಿನಿಮಾದಲ್ಲಿ. ಇವ್ರ ಹತ್ರ ಬಂದವ್ರು ಇವ್ರ ಆಫೀಸ್ಗೆ ಹೋಗ್ತೀನಿ, ಎಲ್ಲ ಗಡ್ಡ ಜಡೆ ಬಿಟ್ಕೊಂಡಿರ್ತಾರೆ. ಹಿಂಗೆ ಜೋಗಿ ಫಿಲಮಲ್ಲಿ ಶಿವಣ್ಣ ಬಿಟ್ಕೊಂಡಿದ್ದಲ್ಲ, ಅನಿಯನ್ ಫಿಲಮಲ್ಲಿ ಇವ್ರು ಬಿಟ್ಕೊಂಡಿದ್ದಲ್ಲ ಯಾರೋ ಇವರು. ಹಿಂಗೆ ಬಂದವರೆಲ್ಲ ಆಫೀಸಲ್ಲಿ ಹಿಂಗೆ ಇಷ್ಟು ಶುದ್ಧ ಐತೆ. ಇವ್ರ ಜಡೆ ನಂದೆ 2 ತಿಂಗಳು ಅವ್ರು ಹಿಂಗೆ ಓಡಾಡ್ಬಿಟ್ಟು 8 ಜನ ಅವ್ರು ಕಟಿಂಗ್ ಮಾಡಿಸಿದ್ರೆ 8 ಜನ ಹೆಣ್ಮಕ್ಳಿಗೆ ವಿಗ್ ಮಾಡಿಸ್ಕೊಡ್ಬೋದು. ಇವ್ರ ಹತ್ರ ಇವ್ರೆಲ್ಲ ಹಂಗೆ ಬತ್ತವರು ಏನ್ ಬ್ರದರ್ ಹೇಗಿದ್ರು ಆಯ್ತು ಜಾಗ ಬಿಡಿ ಸರಿ ಇಲ್ವಾ ಅಂತ ಇದಾರೆ ಸರ್ ಏನೀಗ ಬುದ್ಧಲ್ಲಿ ಬಿಡಿ ಸರ್ ಆಯ್ತು ಬಪ್ಪ ಆಯ್ತು ಅಂತ ಹೇಳಿದ್ರು. ನಮ್ಮ ಸಿನಿಮಾದಲ್ಲಿ ನೋಡಕ್ ಸಿಗದೆ ನಂದು ಇವ್ರ ತರ ಒಂದು 2-3 ಜನ ಮುಖ. ನೀವು ಅದನ್ನ ಚೆನ್ನಾಗಿ ತೋರಿಸಿ. ಅದು ಬಿಟ್ಬಿಟ್ಟು ಹುಡುಗಿ ಬರ್ತಿದ್ದಾಗೆ ಜಾಗ ಬಿಟ್ಬಿಟ್ಟ ಮಾಡಿದ್ದೇನು, ಹೆಣ್ಣು ಮಗು ಬರ್ತಿದ್ದಾಗೆ ಪ್ರಥಮ ಮಾಡಿದ್ದೇನು, ಏನು ಮಾಡಿಲ್ಲ. ಜಾಗ ಬಿಟ್ಕೊಡಿದ್ವಿ. ಹೆಣ್ಮಕ್ಳು ಫ್ರೀ ಬಸ್ ಹೆಣ್ಮಕ್ಳಿಗೆ ಅಲ್ಲ, ಫ್ರೀ ಬಸ್ ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಕರೆಂಟ್ ಇರೋ ಹೆಣ್ಮಕ್ಳಿಗೆ ಮನೆಗೆ ಅಟ್ಲೀಸ್ಟ್ ಅಂತಾರಲ್ಲ ಹೆಣ್ಮಕ್ಳಿಗೆ ನಾವು ಜಾಗ ಬಿಟ್ಕೊಡ್ಬಾರ್ದ. ಹೆಣ್ಮಕ್ಳಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕ್ಬಿಡ್ತೀರಾ. ಹಂಗೆಲ್ಲ ಮಾಡಬೇಡಿ.
ಕನ್ನಡದ ಒಂದು ವಿಶೇಷವಾದ ಸಿನಿಮಾ ಆಗೋದಕ್ಕೆ ನೀವೆಲ್ಲರ ಸಹಕಾರ, ಒಂದು ಮನವಿ ಹೋಗಿಟ್ಟು ನೀವೆಲ್ಲ ಬಂದಿದ್ದಕ್ಕೆ, ಬಹುಶಃ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಿದ್ರು, ನೀವು ನನ್ನ ಮನವಿ ಹೋಗ್ಬಿಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಇದೇ ಪ್ರೀತಿ ಸಹಕಾರ ಯಾವಾಗಲೂ ಮಾಧ್ಯಮದವರು ನಮ್ಮ ಮೇಲಿರಲಿ. ಮಾಸ್ಟ್ರು ಇದಕ್ಕೆ ತುಂಬ ಶ್ರದ್ಧೆ ವಹಿಸಿ ಮಾಡ್ತಿದ್ದಾರೆ. ನಾನು ಮಾಸ್ಟ್ರು ತುಂಬ ಸಲ ಜಗಳ ಆಡಿದ್ದೀವಿ, ಇದು ಸತ್ಯ. ದಿನ ಅವ್ರು ಫೈಟ್ ಮಾಸ್ಟರ್ ಆಗೋದು ಸಿನಿಮಾಗೋಸ್ಕರ ಐ ಥಿಂಕ್ ಆಯ್ತು ಪೂಜೆ ಬಲಿ ಆಗ್ತದೆ. ಆಯ್ತು ಪೂಜೆ ಒಳಗಡೆ ರೆಡಿ ಇರುತ್ತೆ, ಸಿನಿಮಾ ರೆಡಿ ಆಗುತ್ತೆ ಸರ್. ಸಿನಿಮಾ ರೆಡಿ ಆಗುತ್ತೆ. ಏನು ಗೊತ್ತಾ, ರಷ್ಯಾದು ಏನೋ ಒಂದು ಲೀಡ್ ಕೊಡೋದು ನಡೀತಾ ಇದೆ, ಆ ಚರ್ಚೆ ಒಂಚೂರು. ಇನ್ ಕೇಸ್ ಆದ್ರೆ ನಾನು ನಾಳಿದ್ದು ಯುರೋಪ್ ಹೋಗ್ತಾ ಇದ್ದೀನಿ, 3 ದಿನಗಳ ಕಾಲ. ಫಸ್ಟ್ ನೈಟ್ ವಿತ್ ಒಂದು ಸಾಂಗ್ ರಿಲೀಸ್ ಇದೆ, ಮುಗಿಸ್ಕೊಂಡು ನಾನು ಯುರೋಪ್ ಹೋಗ್ತಾ ಇದ್ದೀನಿ. ಬರ್ತಿದ್ದಂಗೆ ಮಂಗಳೂರು ಕ್ಲೈಮ್ಯಾಕ್ಸ್ ಶೂಟ್ ಮುಗಿತಾ ಇದ್ದಂಗೆ ನಿಮ್ಮನ್ನ ಒಂದು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ನಾನು ಎಲ್ಲೇ ಹೋದ್ರು ಒಂದು ಕಡೆ ಕ್ಯಾಮ್ರಾ ಹಿಡಿದು ನನಗೊಂದು ಐಡೆಂಟಿಟಿ ಸಿಕ್ಕಿದೆ ಬಿಕಾಸ್ ಆಫ್ ಯು ಪೀಪಲ್. ಅಣ್ಣ ಇವರೆಲ್ಲ ಸೇರಿ ಸಿನಿಮಾನ ಬಹಳ ಚೆನ್ನಾಗಿ ಸಿನಿಮಾಗೊಂದು ಶಕ್ತಿ ತುಂಬಿಸಿದರೆ ಸಂತೋಷ. ದಯವಿಟ್ಟು ಈ ಸಿನಿಮಾಗೆ ಸಹಕಾರ ಇರಲಿ. ಯಾಕೆಂದ್ರೆ ಈ ಸಿನಿಮಾಗೋಸ್ಕರ ತನು ಮನ ದನ ಎಲ್ಲ ಅಡ ಇಟ್ಬಿಟ್ಟು ಮಾಡ್ಬಿಡಿದ್ವಿ. ಸತ್ಯಹರೀಶ್ ಅನ್ನೋ ಸಿನಿಮಾ ಯಾರು ನೋಡಿದ್ರೆ ದಯವಿಟ್ಟು ಕೈ ಎತ್ತರಪ್ಪ ಒಂಚೂರು. ನಿಮ್ಮ ಎಲ್ಲ ಮಾಧ್ಯಮದವ್ರು ಕೇಳ್ಕೊಳ್ತಾ ಇದ್ರೆ ಅಣ್ಣವ್ರು ಆಡ್ ಮಾಡಿದ್ರು, ಎಲ್ಲರೂ ನೋಡಿದ್ದಾರೆ. ಅಣ್ಣವರು ಸ್ಟಾರ್ಟಿಂಗ್ 30 ನಿಮಿಷ, ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಬಹಳ ಕೇಳಿದೆಲ್ಲ ಕೊಡೋ ಮಟ್ಟಕ್ಕೆ ಇರ್ತಾರೆ. 25 ನಿಮಿಷಕ್ಕೆ ಅಣ್ಣವ್ರು ಎಲ್ಲಿಗೆ ಬರ್ತಾರೆ ಹೇಳಿ? ಎಲ್ಲ ಖಾಲಿ ಮಾಡ್ಕೊಂಡು ಹೆಂಡತಿನೂ ಕೂಡ ಅಡ ಇಟ್ಬಿಟ್ಟು ಎಲ್ಲ ಆಸ್ತಿ ಅಣ್ಣ ಎಲ್ಲ ಕಳ್ಕೊಂಡು ಹೆಂಗಿರ್ತಾರೋ ಆ ರೇಂಜ್ಗೆ ಅಣ್ಣವ್ರು ಹೆಂಗ್ ಬರ್ತಾರೋ ಆ ತರ ಇದ್ದೀವಿ. ಸೊ ಈ ಸಿನಿಮಾ ಗೆಲ್ಲಿಸ್ಕೊಟ್ಬಿಟ್ಟು ನಮ್ಮನ್ನ ಕ್ಲೈಮ್ಯಾಕ್ಸ್ ಅಣ್ಣವ್ರನ್ನ ಮಾಡಬೇಕು ಅಂತ ಈ ಮುಖ ಕಳಕಳಿಗೆ ರಾಜರಾಗಲ್ವಾ ಕಡೆ ಕ್ಲೈಮ್ಯಾಕ್ಸ್ ಅಣ್ಣವ್ರು ಮಾಡಿ ಅಂತ ಕೇಳ್ಕೊತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅದು ರಾಜ ಆಗ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ. ದಯವಿಟ್ಟು ನೀವೇನಾದ್ರು ಕೇಳೋದಿದ್ರೆ ಟುಪುಕ್ಕನ್ ಕೇಳಿ, ರಪುಕ್ಕನ್ ಹೇಳ್ತೀನಿ, ಟಪುಕ್ಕನ್ ಮುಗಿಸ್ಬಿಟ್ಟು ಪಟಕ್ಕನ್ ಶೂಟಿಗೆ ಕೊಟ್ಟೋಯ್ತೀನಿ. ಹೊಟ್ಟೆ ತುಂಬ ಇಲ್ಲ, ಊಟ ಮಾಡಿ. ನೀವು ಊಟ ಮಾಡ್ಬೇಕು. ಕ್ಯಾಮ್ರಾ ಆನ್ ಆಗ್ಬೇಕು. ಅದು ಹಿಡ್ದಿರೋಂಥದ್ದು ಏನೇನೋ ಹಿಡ್ದೈತದು. ಆ ಕ್ಯಾಮ್ರಾ ಹಿಡ್ದಿರೋದು ಅದು ಸರಿಯಲ್ಲ. ಅದು ಆ ಕ್ಯಾಮ್ರಾ ಮುಚ್ಚಿದ್ರೆ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾ ಮೋಹನ್ ಅಂತ ಹೇಳಿ. ಮಾಸ್ಟರ್ ಬಗ್ಗೆ ಮತ್ತು ಪ್ರಥಮ್ ಬಗ್ಗೆ ಹೇಳಬೇಕು ಅಂತಂದರೆ ಅದು ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ. ಮಾಸ್ಟರ್ ನನಗೆ ಆಲ್ಮೋಸ್ಟ್ 4-5 ವರ್ಷದಿಂದನೇ ಪರಿಚಯ ಇದ್ದರು. ಸೊ ಕೌರ್ಯ ಅಂತ ಒಂದು ಮೂವಿ ಮಾಡಿದ್ವಿ, ಬಟ್ ಫಾರ್ ಸಮ್ ರೀಸನ್ಸ್ ಅದು ರಿಲೀಸ್ ಆಗಿಲ್ಲ. ಬಟ್ ಆಮೇಲೆ ತುಂಬ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಪ್ರಥಮ್ ತುಂಬ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೇನು ಮಾತಾಡೋದೇನಿಲ್ಲ ಪಾಪ, ನೀವು ಇಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಬಂದಿದ್ದೀರಾ ನಮಗೋಸ್ಕರ. ಸೊ ದಯವಿಟ್ಟು ಟೈಟಲ್ ನೀವು ನೋಡಿದ್ರೆ ಎಷ್ಟೋ ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ಈ ಥರ ಟೈಟಲ್ಸು ಎಲ್ಲೂ ಸಿಗಲ್ಲ. ಹಾಲಿವುಡ್ ಮೂವೀಸಲ್ಲಿ ಈ ಥರ ಇಡ್ತಾರೆ. ಅಂಥದ್ರಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಈ ಥರ ಒಂದು ಟೈಟಲ್ನ ತೊಗೊಂಬಂದಿರೋದು, ಅದು ಕ್ರೆಡಿಟ್ ಎಲ್ಲ ಮಾಸ್ಟರು ಮತ್ತು ಪ್ರಥಮ್ ಅವ್ರಿಗೇನೆ. ಅದೊಂದು ಕತೆ ಹೇಳ್ತೀನಿ ಈಗ. ಅದು ನಾನು ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳ್ತಾರೆ. ನಂದು ಇನ್ನೊಂದು ಏನಂತಂದರೆ, ನನ್ನದೇ ಒಂದು ಮೂವಿ ಇದೆ, ನಾಯಿದೆ ಎಚ್ಚರಿಕೆ ಅಂತೇಳಿ. ಅದು 16ನೇ ತಾರೀಕು ಟ್ರೈಲರ್ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಅಂದರೆ ಚೇಂಬರ್ಲಿ ಎಲ್ಲ ಕೇಳಿದ್ರು, ಕೊಕೇನ್ ಅಂತ ಕೊಟ್ಟೆ. ವಾಪಸ್ಸು ಚೇಂಬರಿಂದ ಅಧ್ಯಕ್ಷದಿಂದ ವಾಪಸ್ ಪ್ರಥಮ ಅದು ಟೈಟ್ಲ್ ಏನೋ ಬರೆಯೋದು ಮಿಸ್ಟೇಕ್ ಮಾಡ್ಬಿಟ್ಟವ್ರು ಅವರು. ಕೊಕೋ ಅಂತ ಏನೋ ಹಾಕ್ಬಿಟ್ಟವ್ರೆ. ಕೊಕ್ಕೋ ಅಂತ ಮಾಡಿದ್ದು ಆರ್ ಚಂದ್ರು, ಕೊಕೋ ಕೋಲಾ ಅನ್ನೋದು ಬೇರೆ ಬ್ರ್ಯಾಂಡು, ಇದು ಕೊಕೇನ್ ಅಂತ. ಕೊಕೇನ್ ಕೊಡಲ್ಲಪ್ಪ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಕೊಕೇನು ಸ್ಮೋಕಿಂಗ್, ನೋ ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ದು, ಸ್ಮೋಕಿಂಗ್ ಅನ್ನೋದು ಕೊಟ್ಟಿದ್ದೀರಿ ಯಾಕೆ? ನಮ್ಮ ಸಿನಿಮಾದಲ್ಲಿ ನಾನು ಲೈಫಲ್ಲೇ ಸ್ಮೋಕು, ಡ್ರಿಂಕು, ನಾನ್ ವೆಜ್ ಯಾವುದೂ ಇಲ್ಲ. ಆದರೆ ಸಿನಿಮಾದಲ್ಲಿ ಕೊಕೇನ್ ಭಾರತದಲ್ಲಿ ಇರಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಹಿಲೇರಿಯಸ್ ಕಾಮಿಡಿ ಇಟ್ಕೊಂಡು ಮಾಡಬೇಕು ಅಂತ ಇಟ್ಕೊಂಡು, ಈ ಸತಿ ಸಾವಿತ್ರಿ ಯಮಧರ್ಮನ ಜೊತೆಗೆ ಹೆಂಗೆ ಹೋರಾಡಿ ತಗೊಂಡ್ರು ಹಂಗೆ ಟುಪಕ್ಕನ್ ಅಂತ ಚೇಂಬರ್ ಎಲ್ಲರ ಜೊತೆ ಹೋರಾಡಿ ಸಿನಿಮಾ ಟೈಟ್ಲ್ ತಗೊಂಡೆ. ನಾನು ಎಂಥ ಮಗ, ನೀವು ಯೋಚನೆನೂ ಮಾಡಕ್ ಸಾಧ್ಯ ಇಲ್ಲ ಅಂತ ಹೆವಿ ಬ್ರಿಲಿಯಂಟ್. ನಾನು ಫಸ್ಟ್ ನೈಟ್ ವಿದ್ಯಮಾನ ಅಷ್ಟೇ ಸೆನ್ಸಾರ್ ಆಫೀಸರ್ ನೋಡ್ಕೊಂಡ್ ಬಂದ್ರು. ನೋಡ್ಬಿಟ್ಟು ಪ್ರಥಮ್ ಓಕೆ ಏನು ನಿಮ್ಗೆ ಗೊತ್ತಿಲ್ಲ ಇರೋದು, ಎಷ್ಟೋ ಜನ ಗೊತ್ತಿಲ್ಲ ಇದು ಕೇಳಿಸ್ಕೊಂಡು. ಯಾವುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಥಮ್ ನೀವು ಇದನ್ನ ಸರ್ಟಿಫಿಕೇಟ್ ಒಂದು ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಏನು ನೀವು ಕೊಟ್ಟರೆ ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾವು ಯಾಕೆ ಬರ್ತೀನಿ, ನೀವು ಕೇಳಿ ಕೇಳಿರಿ, ಇವು ಏಕೆ ಕೊಟ್ಬಿಡಿ ಅಂತ ಕೇಳಿದೆ. ತಕ್ಷಣ ಅವರು ಹೇ ನೋ ಫಸ್ಟ್ ಏಡ್ ವಿದ್ಯೆ ಅಂತಿದೆ ಪ್ರಥಮದು, ಹಂಗಾಗಿ ಬರಲ್ಲ, ಅದು ಹಿಂಗೆ ಅದು ಅಂತ ಹೇಳಿದ್ರು. ಓ ಹೌದಾ, ಇದೇ ನಿಮ್ಮ ಪ್ರಾಬ್ಲಮ್ಮು. ಒಂದು ಕೆಲಸ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ, ಸೆನ್ಸಾರ್ ಆಫೀಸರ್ಗೆ ಯೂಟ್ಯೂಬ್ ಓಪನ್ ಮಾಡಿ. ಅಲ್ಲಿ ಏನು ಬರುತ್ತೆ ಗೊತ್ತಾ, ಕನಿಷ್ಠ 10 ಸೀಸನ್ ಕಾಮಿಡಿ ಕಿಲಾಡಿಗಳು, 3 ಸೀಸನ್ ಗಿಚ್ಚ ಗಿಲ್ಗಿಲಿ, 5 ಸೀಸನ್ನು ಇದು ಮಜಾ ಭಾರತ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಸ್ಕಿಟ್ ಹೆಸರು ಗೊತ್ತಾ, ರಚಿತಾ ರಾಮ್ ಮುಂದೆ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡ ಮಂಜು ಪಾವಗಡ, ಚಂದ್ರಪ್ರಭಾ ಫಸ್ಟ್ ನೈಟ್ ಅಲ್ಲಿ ಮಾಡಿದ್ದೇನು, ಬರೀ ಇಂತಿಂತ ಟೈಟ್ಲ್ ಹಾಕ್ಬಿಡ್ತಾರೆ. ಎಲ್ಲ ಟೈಟ್ಲ್ಗಳು 2-3 ಬಿಲಿಯನ್ ಆಗೈತೆ ವ್ಯೂಸ್. SMP ಸೀರಿಯಲ್ ಸ್ಮಾಲ್ ಸ್ಕ್ರೀನ್ಗೆ ಪರ್ಮಿಷನ್ ಕೊಟ್ಟಂದ್ರೆ ಪ್ರಥಮ ಯಾಕೆ ನಾವು ಕೊಡಲ್ಲ, ಕೊಟ್ಬಿಡಿ. ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತು, ಮುದುಡಿತ ತಾವರೆ ಅರಳಿತು, ಈ ತರ ಟೈಟ್ಲ್ ಇಡಕ್ಕಾಗತ್ತಾ ಅಂದೆ. ಪ್ರಥಮ್ ತುಂಬಾ ಬ್ರಿಲಿಯಂಟ್ ಇದ್ದೀರಾ, ಒಂದು 10 ನಿಮಿಷ ಹೊರಗಡೆ ಇರ್ತೀರಾ ಅಂದ್ರು. ಟುಪ್ಪುಕೊಂಡು ಹೊರಗಡೆ ಕಳ್ಸೋರು. ರಪ್ಪಕೊಂಡು ಡಿಸ್ಕಸ್ ಮಾಡಿ, ಇಲ್ಲ ಪ್ರಥಮ್ ನಮ್ಮ ಕಮಿಟಿ ಒಪ್ಕೋತಾ ಇಲ್ಲ, ಸೊ ವಿ ಆರ್ ಪ್ಲಾನಿಂಗ್ ಇದು ಅಂತ ಡಿಸೈಡ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಲಾಸ್ಟ್ ಅಲ್ಲಿ ನೀವು ದೆವ್ವ ತಲೆ ಕತ್ತರಿಸುತ್ತಲ್ಲ, ಓ ಅದು ನಿಮ್ಮ ಪ್ರಾಬ್ಲಮ್ ಸರ್.
ನನಗೆ ಶ್ರೀಮುರಳಿ ಅವರು ಅತ್ಯಂತ ಆಪ್ತರು, ಶಿವಣ್ಣ ನಾನು ತುಂಬ ಪ್ರೀತಿಸ್ತೀನಿ, ಯಶ್ ಅವ್ರನ್ನ ಭಾಳ ಗೌರವಿಸ್ತೀನಿ. ಇದು ಯಾವುದದು ಬಗೀರ ಸಿನಿಮಾದಲ್ಲಿ ಇಂಟ್ರೋಲ್ ಕ್ಲೈಮ್ಯಾಕ್ಸ್ ಫೈಟಲ್ಲಿ 200 ಜನ ನಾವು ಸಾಯಿಸ್ತಾರೆ. ಸಲಾರ್ ಫಿಲಮ್ ಅಲ್ಲಿ 300 ಜನ ಅವ್ರು ಸಾಯಿಸ್ತಾರೆ. ರೂಪಕ್ ಕತ್ತಿಸ್ತಾರೆ, ಟುಪುಕ್ ತಲೆಗಳೆಲ್ಲ ಉದುರೋಯ್ತದೆ. ಅವರೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಕ್ಯಾರೆಟು ಬೀರಿಸು ಬೀಟ್ರೂಟ್ ಹೆಂಗ್ ಕಟ್ ಮಾಡ್ತಾರೆ ಅದೇ ತರ ಟುಪುಕ್ ಸಲಾರ್ಲಿ ಪ್ರಭಾಸ್ ಅವ್ರನ್ನ ಕಟ್ ಮಾಡ್ತಾರೆ. ಅವರೆಲ್ಲರಿಗೂ ಇವು ಕೊಟ್ಟಿದ್ದಾರೆ. ಪ್ರಥಮ್ಗೆ ಯಾಕೆ ಸರ್ ಹೇಗೆ ಕೊಡ್ತೀರಿ? ಪ್ರಥಮ್ ದೇವ್ ಮನುಷ್ಯ ಹೊಡೆದ್ರೆ ಇಲ್ಲಿ ಬೀಳ್ತದೆ, ದೆವ್ವ ಹೊಡೆದ್ರೆ ಟುಪುಕಲ್ಲಿ ಅಲ್ಲಿ ಬೀಳ್ತದೆ. ಸೊ ದೆವ್ವಕ್ಕೆ ಅಷ್ಟು ಸೂಪರ್ ನ್ಯಾಚುರಲ್ ಪವರ್ ಇರ್ತದೆ. ಅದಕ್ಕೆ ಹಂಗೆ ಮಾಡಿದ್ರು. ದಯವಿಟ್ಟು ಕೊಡಿ ಸರ್ ಅಂದೆ. ಪ್ರಥಮ್ ಒಂದು 5 ನಿಮಿಷ ನೀವು ಮತ್ತೆ ಒಂಚೂರು ಹೊರಗಡೆ ಇರಿ, ಒಂಚೂರು ಡಿಸ್ಕಸ್ ಮಾಡ್ತೀನಿ. ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ಪ್ರಥಮ್ ಯಾಕೋ ಆಗ್ತಾ ಇಲ್ಲ, ನೀವು RCಗೆ ಹೋಗಿ ಅಂದ್ರು. ನಂಗೆ RCB ಗೊತ್ತು. RC ಅಂದ್ರೆ ರಿವೈಸಿಂಗ್ ಕಮಿಟಿಗೆ ಹೋಗಿ ಪ್ರಥಮ. ಇಲ್ಲ ಸರ್, ನೀವು IAS ಓದ್ಕೊಂಡ್ಬಂದಿರೋ ಒಬ್ಬ ಆಫೀಸರು, ನೀವು ಓದ್ಕೊಬಂದು ಏನು ಕೊಡಬೇಕು ಅಂತಿದ್ರೆ ಸೆನ್ಸಾರ್ ಕೊಡಬೇಕು ಅಂತಿದ್ರೆ ಈಗ ನೀವು ಕೊಡೋದು ಬೇಡ, ನಿಮ್ಗಿಂತ ಬೇರೆ ಇನ್ಯಾರೋ ಕಮಿಟಿ ಕೊಡ್ತಾರೆ. ನೋ, ನಾನು ನಿಮ್ಮ ಶಾರದನ ಸರಸ್ವತಿ ಅವಮಾನ ಮಾಡ್ದಂಗತ್ತೆ. ಇಲ್ಲ ಸರ್, ನಾನು ನಿಮ್ಮ ತವೇ ಓಡಾಡ್ತೀನಿ, ನಾನು ನಿಮ್ಮ ತವೇ ತಗೋತೀನಿ ಅಂತ ಹಠ ಮಾಡಿ ಟೈಟ್ಲ್ ತಗೊಂಡು ಬಂದವ ನಾನು. ಈಗ ಇದನ್ನ ಬಿಟ್ಬಿಟ್ಟನ, ಅದನ್ನೇ ಸೆನ್ಸಾರ್ ಮಾಡಿಸ್ಕೊ ಬಂದವ, ಇದನ್ನ ಬಿಟ್ಬಿಟ್ಟ. ನಾನು ಹೆವಿ ಬ್ರಿಲಿಯಂಟ್ ನಾನು. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಸಿನಿಮಾಗೆ ಸ್ವಲ್ಪ ಸಹಕಾರ ಕೊಟ್ಬಿಡಿ. ಹೇಳ್ದಲ್ಲ, ಸತ್ಯ ಹರಿಶ್ಚಂದ್ರ ಫಿಲಮ್ ಯಾರು ನೋಡಿಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಫಸ್ಟ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಅಣ್ಣವ್ರು ಹೆಂಗಿರ್ತಾರೆ, ಕೇಳಿದ ತಕ್ಷಣ ಆನೆ ಮೇಲೆ ಕೂತ್ಕೊಂಡು ಗೋಲ್ಡ್ ಎಸಿದ್ರು ಅಷ್ಟು ಗೋಲ್ಡ್ ಕೊಡು, ಕೇಳಿದ ಕ್ಷಣವೇ ನಿಮ್ದಾಗೋಯ್ತು ಅಂತಲ್ಲ, ಆ ರೇಂಜ್ಗೆ ಇದ್ದೆ ನಾನು. ಆಮೇಲೆ ಅದಾಗ 5 ನಿಮಿಷಕ್ಕೆ ಏನಾಯ್ತಾರೆ ಅಣ್ಣ ಎಲ್ಲ ಕಳ್ಕೊಬಿಡ್ತಾರೆ ನೋಡಿ. ಆ ರೇಂಜ್ಗೆ ಸಾಲದ ಮೇಲೆ ಸಾಲ ಮಾಡಿ, ಸಾಲದ ಮೇಲೆ ನೋಡಿ ಇಂಥವ್ರು ನೋಡಿ, ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಅಣ್ಣ ನೋಡಿ, ಇಂಥವ್ರೆಲ್ಲ ಗೋಲ್ಡ್ ಮೇಲೆ ಗೋಲ್ಡ್. ನಾನು ಯಾವ ರೇಂಜ್ ಸಿನಿಮಾದಲ್ಲಿ ಗೋಲ್ಡ್ ಎಷ್ಟು ಕಳ್ಕೊಂಡಿದೀವಿ ಅಂದ್ರೆ ಕೈಲಿ ದುಡ್ಡಿಲ್ಲ, ದುಬೈಯಿಂದ ಉಸ್ಕೊಬರಂಗ ಆಯ್ತೈತೆ ಗೋಲ್ಡ್. ನಾವು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಸಾಲದ ಮೇಲೆ ಸಾಲ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಸೊ ನಮ್ಮನ್ನ ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣವರು ಸತ್ಯ ಹರಿಶ್ಚಂದ್ರ ಫಿಲಂ ಕ್ಲೈಮ್ಯಾಕ್ಸ್ ಅಲ್ಲಿ ಟುಪುಕ್ಕರ್ ಹೆಂಗೆ ಲಾಸ್ಟ್ ಅಲ್ಲಿ ರಾಜ ಆಯ್ತಾರೆ ಆ ರೇಂಜ್ ಮಾಡ್ಬೇಕು ಅಂತ ಎಲ್ಲ ಮಾಧ್ಯಮದಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಅಣ್ಣ, ನನ್ನ ಯಜಮಾನರು, ನಾನು ತುಂಬಾ ಪ್ರೀತಿಸೋ ಅಣ್ಣ, ನಾನು ಕೇಳಿದ ತಕ್ಷಣ ಇವತ್ತು ಸೀರಿಯಸ್ಲಿ ಎಲ್ಲವನ್ನು ಬಿಟ್ಟು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ. ದಿಸ್ ಡೇ ಸ್ಪೆಷಲಿ ಲಾಸ್ಟ್ ನನ್ನ ಆರ್ಟಿಸ್ಟ್ಗೆ ಹೇಳಿದ ತಕ್ಷಣ ಲೇಟ್ ನೈಟ್ ಅಣ್ಣ ಶೂಟ್ ಫೈನಲ್ಲು ಅಂತ ಹೇಳಿದ ತಕ್ಷಣ ರುಕೋ ಫೋನ್ ಮಾಡಿದೆ, ನಾಳೆ ಶೂಟ್ ಇರುತ್ತೆ ನಿಮ್ದೊಂದು. ತಕ್ಷಣ ಫೈನಲ್ ಮಾಡ್ಕೊಂಡ್ಬಂದು ಇವ್ರದ್ದು ಸಿನಿಮಾ ನಡೀತಾ ಇತ್ತು. ಹೇಳಿದ ತಕ್ಷಣ ಟಕ್ಕನ್ ಮಾಡ್ಕೊಂಬಂದ್ರು. ಇವರೆಲ್ಲ ನಂಗೆ ಇನ್ಸ್ಪಿರೇಷನ್. ಇವರೆಲ್ಲ ಶಾರದನ ಪ್ರೀತಿಸೋವಂಥದ್ದು ನನಗೆ ತುಂಬ ಇಷ್ಟ ಆಯ್ತು. ಎಲ್ಲ ನೆನ್ನೆ ಇವ್ರು ಯಾರೋ ರೀಲ್ಸ್ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ನಾನು ಅಲ್ಲುತ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ನಾನು ಶಾಪಿಂಗ್ ಹೋದ್ರೆ 50,000 ರೂಪಾಯಿ ಖರ್ಚು ಮಾಡ್ತೀನಿ. ಇವ್ರು ಯಾರು ಇಂಥದ್ದು ಮಾಡ್ಕೊಂಬಂದಿಲ್ಲ. 30 ವರ್ಷದಿಂದ ಶಾರದಾ ಸೇವೆ ಮಾಡ್ಕೊಂಬಂದ್ರು ಅಣ್ಣ ನನಗೆ ಇನ್ಸ್ಪಿರೇಷನ್. 35 ವರ್ಷಗಳಿಂದ ಸಿನಿಮಾ ಮಾಡ್ಕೊಂಬೋದು. ಸರ್ ನಿಮ್ಗೆ ಹೇಳ್ತಾರೆ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ನೋಡಿ ನಿಮ್ ಬಗ್ಗೆ ಹೇಳ್ತಾರೆ ನಾನು ಎದ್ದೋಗಿ ಸರ್ ಆಡ್ತಾರೆ ಸರ್. ಇನ್ನೊಂದು 5 ನಿಮಿಷ ನೋಡ್ತೀನಿ, ಹಿಂಗೆ ಆಡ್ತೀನಿ. ಡೈರೆಕ್ಟರ್ ಕ್ಯಾಪ್ನ ಚೇಂಜ್ ಮಾಡ್ಬಿಟ್ಟು ನಾನು ಕೂತ್ಕೊಡ್ತೀನಿ. ನಾನು ಸರಿ ಇಲ್ಲ, ನಾನು ಹೇಳ್ದಾಗ ಸುಮ್ಮನೆ ಇರ್ಬೇಕು ನಿಮಗೆ. 35 ವರ್ಷದಿಂದ ಅವ್ರಿವ್ರು ಹೊಡೆದು, ಅವ್ರ ಮನೆ ಬ್ಲಾಸ್ಟ್ ಮಾಡಿ, ಅವ್ರಿಗೆ ಕಲ್ಲು ಹೊಡೆದು ಮಾಡಿದಂಥ ಡೈರೆಕ್ಟ್ರು ಇವರೆಲ್ಲ ನಂಗೆ ಇನ್ಸ್ಪಿರೇಷನು. ಸಿಕ್ಕಾಬಿಡ ಜಗಳ ಆಡಿದೀವಿ, ತುಂಬ ಫೈಟ್ ಮಾಡಿದೀವಿ ಸಿನಿಮಾಗೋಸ್ಕರ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ನಾನು ಖುಷಿಯಾಗಿದ್ದೇನೆಂದ್ರೆ ನಾಳೆ ಕಾಲೇಜ್ ಫೈಟ್ ಅಂತ ಯಾವಾಗ ಕಾಲೇಜ್ ಪರ್ಮಿಷನ್ ಕೊಟ್ಟರು ತಕ್ಷಣ ರಿಕೋರ್ ನಾನು ಫೋನ್ ಮಾಡಿದೆ, ನಾಳೆ ಇರುತ್ತೆ ನಿಮ್ದು. ಹೌದಾ ಸರ್? ಓಕೆ ಸರ್, ಇಮಿಡಿಯೇಟ್ ರೆಡಿ ಮಾಡ್ಕೊಳ್ತೀನಿ. ಅರವಿಂದ್ ಅವ್ರಿಗೆ ನಾಳೆ ಇರುತ್ತೆ ಟಕ್ಕನ್ನು. ಇಷ್ಟೊತ್ತ ಹೇಳ್ತಾ ಇದ್ದಾರೆ ಪ್ರಥಮ್ ಇನ್ನೊಂದು ಸಿನಿಮಾ ಐತೆ ಮಾಡಿ. ಇವರೆಲ್ಲರೂ ನನಗಿಷ್ಟ, ಇನ್ಸ್ಪಿರೇಷನ್ ಆಗ್ತಾರೆ. ಇವರೆಲ್ಲರ ಪ್ರೀತಿ ಸಹಕಾರದಿಂದ ಒಂದು ಅದ್ಭುತವಾದ ಆಕ್ಷನ್ ಕಾಮಿಡಿ ಸಿನಿಮಾ ಬರ್ತಾ ಇದೆ. ಹಾರೈಸಿ ಆಶೀರ್ವದಿಸಿ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಅಣ್ಣ. ಹಂಗೆಲ್ಲ ನೋಡ್ಬೇಡ, ಎದುರ್ಕತ್ತೀನಿ, ದೃಷ್ಟಿ ಆಯ್ತು, ಒಡೆಯೋರಂಗೆ ನೋಡ್ತೀರ. ಯಾರಪ್ಪ ನೀನು? ಬಾಪ ಹಿಂಗ್ ಬಸಿ ಬಾಯ್ ತಮ್ಮ ಬಾಯ್ ಬಾಯ್ ಬಾರ ಇಲ್ಲಿ ಒಳಗೆ ಬಾರ ಇಲ್ಲಿ. ಅವಾಗ ಹಿಂಗೆ ನೋಡ್ತೀನಿ. ಏನ್ ನಿಮ್ಮ ಹೆಸರು? ಏನಪ್ಪ? ರಾಮಲಿಂಗ. ಹ್ಞೂ ಅಣ್ಣ, ನಾರ್ಮಲ್ ಆಗಿ ಬಂದು ಮಾತಾಡೋದು. ಹಿಂಗೆ ನೋಡ್ಬೇಡ, ಎದುರ್ಕತ್ತೀನಿ. ಸುಮ್ಮನೆ ಮೀಡಿಯಾ ಇದ್ದಾಗ ಎಗರಾಡ್ತೀನಿ ಅಷ್ಟೇ. ಎದುರ್ಕತ್ತೀನಿ ನಾನು. ಸುಮ್ಮನೆ ಒಳ್ಳೆ ಹುಡುಗ, ಸುಮ್ಮನೆ ಅಷ್ಟೇ. ಎದುರಿಸ್ಬೇಡ, ಹೋಗ್ ಮನೆಗೆ. ಮಗು ಅಣ್ಣ ಅವರು ವಿಷ್ಣುವರ್ಧನ್ ಸರ್ಕಾರದಿಂದ ಕ್ಯಾಮ್ರಾಮನ್. ನಾನು ಅದಕ್ಕೆ ಅಣ್ಣ ಅಂದ್ರೆ ಅವ್ನಿಗೆ ಅಣ್ಣ ಏನೇ ಬೈದ್ರು ಖುಷಿ ನನಗೆ. ನಾನು ತಿರ್ಗ್ತಾ ಯಾವಾಗ ಮಾತಾಡಿದ್ದೀನಪ್ಪ ನಿಮಗೆ? ನಾನು ಯಾವಾಗ ಮಾತಾಡಿದ್ದೀನಿ? ರಾತ್ರಿ ಫೋನ್ ಮಾಡಿ ಸರ್ ನಾಳೆ ಶೂಟ್ ಕಾಲೇಜ್ ಕೊಟ್ಟಿದ್ದಾನೆ ಅಂದ್ರು. ತಕ್ಕ ನಿಂತ್ಕೊಳ್ಳೋ ವ್ಯಕ್ತಿತ್ವ ನಂಗೆ ಬಹಳ ಖುಷಿ ಇದೆ. ಇಲ್ಲ ಪರವಾಗಿಲ್ಲ.